ಅಲ್ಲಿ ಅದೇ ರೀತಿ ವಿಭೂಷಣ 12 ಆಟಗಾರರು ಬರಬೇಕು. ವಿಭೂಷಣ್ ಹಾಗೂ ಫ್ರೆಂಡ್ಸ್ ಕ್ರಿಯೇಟರ್ಸ್ನ 12 ಆಟಗಾರರು ಬರಬೇಕು. ಅಲ್ಲಿ ಗಮನಿಸ್ಕೊಳ್ಳಿ, ಫ್ರೆಂಡ್ಸ್ ಕ್ರಿಯೇಟರ್ಸ್ ಹಾಗೂ ಬೇರೆ ಸೇನೆ ಹಾಳಾಗ್ತಾ ಬರ್ರಿ. ಮೊದಲ ಚೆಂಡಿನೆಲ್ಲ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದೋಟಗಳ ಪೂರೈಕೆ ಆಗ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದ್ದಾವೆ. ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಹೊಂದಾಣಿಕೆ ಓಟಗಳು ಬರ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ರನ್ಗಳನ್ನ ಕಬಳಿಸುವಂತ ಆಟಗಾರರು ಕೂಡ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಗೂಟದ ಹೊರಬದಿಯನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ವೈಡ್ ಬಾಲ್ ನ ಶಾನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 1+1 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಬ್ಯಾಕ್ ಟು ಬಾಲರ್ಸ್ ಆಟಗಳು ಬರ್ತಾ ಇದೆ. ಸುಂದರತೆಯ ಕ್ಷೇತ್ರ ರಕ್ಷಣೆ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸುಂದರತೆಯ ಕ್ಷೇತ್ರ ರಕ್ಷಣೆಯನ್ನ ಅಲ್ಲಿ ಪ್ರಶಾಂತ್ ಬೀಳ ಮಾಡ್ತಾ ಇದ್ದಾನೆ. 4 ಓಟಗಳಿಗೆ ಅಡ್ಡಾಯಿಸ್ತಾ ಇದ್ದಾನೆ. ಕೇವಲ ಒಂದು ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಮತ್ತೆ ಬೀಸುವಂತ ಪ್ರಯತ್ನ, ಸುಂದರತೆಯ ಎಸೆತಗಳು ಬರ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಕ್ಟರ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಸುಂದರತೆ ಎಸೆತ, ಯಾವುದೇ ಓಟಗಳು ಬರ್ತಾ ಇಲ್ಲ. ಗತಿ ಪರಿವರ್ತನೆ ಎಸೆತಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಡಾಕ್ಟರ್ ಡೆಲಿವರಿಗಳು. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಈ ತಲ್ಬಾದ ಸುಂದರತೆ ಹೊಡೆತಾ ಇದ್ದಾರೆ. ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 1+1 ಅವಳಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ ಕೂಡ ಮುಕ್ತಾಯ ಕಾಣ್ತಾ ಇದ್ದಾವೆ. ಅಲ್ಲಿ ಅದೇ ಗಮನಿಸ್ಕೊಳ್ಬೇಕು, ಇರುವ ತಂಡದ 12 ಆಟಗಾರರು ಬರ್ಬೇಕಿಲ್ಲಿ. ಪದೇ ಪದೇ ತಿಳಿಯಪಡಿಸ್ತಾ ಇದ್ದಾನೆ, ಅಲ್ಲಿ ಗಮನಿಸ್ಕೊಳ್ಬೇಕು. ಗಮನಿಸಲಿ, ಆದಷ್ಟು ಬೇಗ ಇರುವ ತಂಡದ 12 ಆಟಗಾರರು ಬರಬೇಕು. ಸುಂದರತೆ ಹೊಡೆತ ಬಾರಿ ಮತ್ತೆ ಪೀಳೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಸುಂದರತೆಯ ಕ್ಷೇತ್ರ ರಕ್ಷಣೆ ಅಶೋಕ ಪ್ರಶಾಂತ್ ಪೀಳೆ ಮಾಡಿದ್ರೆ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ.
ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಒಂಟಿ ಓಟವನ್ನು ಪ್ರಯತ್ನಿಸ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಓಟಗಳಿಗೆ ಅವಕಾಶಗಳು ಬರಲಿ ಎಂಬಂತ ಮನೋಭಾವದಿಂದ ಆಡ್ತಾ ಇದ್ದಾರೆ ಇರುವ ತಂಡದ ಆಟಗಾರರು. ಆ ನಿಟ್ಟಿನಲ್ಲಿ ಸುಂದರತೆಯ ಹೊಂದಾಣಿಕೆ ಓಟಗಳು ಬರ್ತಾ ಇದೆ. ಸುಂದರತೆ ಹಾಡತಾ ಇದ್ದಾರೆ. ಆ ರೋಟಗಳ ಸರಪಳ ಬರ್ತಾ ಇದೆ. ಷಟ್ಕರ್ ಮೊದಲ ಸಿಕ್ಸರ್ ಈಗ ಬರ್ತಾ ಇದೆ. ಆ ರೋಟಗಳ ಸೇರ್ಪಡೆ ಆಗ್ತಾ ಇದೆ. ಕೋಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಬ್ಲಾಕ್ ಚೆಂಡಿಗೆ ಸುಂದರತೆಯ ಹೊಡೆತಗಳು ಬರ್ತಾ ಇದೆ. ಮತ್ತೆ ಬೇರೆ ಸೇನ ಆಡತ್ತ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳು ಬರ್ತಾ ಇದೆ. ಆ ರೋಟಗಳ ಸೇರ್ಪಡೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನ ಆರೋಣ ದಾಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಬೇರೆ ಸೇನೆ ಹೊಡೆತಾ ಇದ್ದಾರೆ. ಸುಂದರತೆಯ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ ಒಂದೋಟಗಳಿಗೆ ಮಾತ್ರ ಅಲ್ಲಿ ಕೆಂಚ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಸುಂದರತೆ ಸೆಟ್ ಯಾವುದೇ ಓಟಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯ ಕಾಣ್ತಾ ಇದ್ದಾವೆ. ಮತ್ತೆ ಪ್ರಶಾಂತ್ ಪಿಳ್ಳೆ ಅವರನ್ನ ಕರೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಕ್ರಿಯೇಟರ್ಸ್ ಆಟಗಾರರು. ಬಹಳಷ್ಟು ಉತ್ತಮ ರೀತಿಯ ಸೆಟ್ಟವನ್ನು ತೋರ್ಪಡಿಸಬಲ್ಲಂತ ಸಾಮರ್ಥ್ಯದ ಓರ್ವ ಸವ್ಯಸಾಚಿ ಆಟಗಾರರ ಏತನ್ ಮಧ್ಯೆ ಬೇರೆ ಸೇನೆ ಹೊಡೆತಗಾರನ ಹೋದರಿಯನ್ನು ಪಡ್ಕೊಳ್ತಾ ಇದ್ದಾರೆ ಪ್ರಶಾಂತ್ ಪಿಳ್ಳೆ. ಸ್ವಿಚ್ ಗಾಗಿ ಹರಣ ಮನವಿಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಆ ಪ್ರಯತ್ನದಲ್ಲಿ ವೈಫಲ್ಯವನ್ನು ಉಂಟು ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ ಹೋದರಿ ಆಘಾತವನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕರ್ ಅನ್ನ ಭಾರತ್ ಅವರು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪಿಳ್ಳೆ ತನ್ನ ಗೂಟದ ದ್ವಿತೀಯ ಶತಕ್ಕಾಗಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಭಾರತ ಮಾಡಿದ್ರು. ಆ ನಿಟ್ಟಿನಲ್ಲಿ ಹೋದಾರಿ ಆಘಾತವನ್ನು ಪಡ್ಕೊಳ್ತಾ ಇದ್ದಾರೆ.
ಪ್ರಶಾಂತ್ ಪೀಳೆ ಬಹಳಷ್ಟು ಉತ್ತಮ ರೀತಿಯ ಸತವನ್ನು ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. 2 ಚೆಂಡಿನಲ್ಲಿ 2 ಹೋದರೆ ಆಘಾತವನ್ನು ನೀಡ್ತಾ ಇದ್ದಾರೆ. ಪ್ರಶಾಂತ್ ಪೀಳೆ ಆನ್ ಹ್ಯಾಟ್ರಿಕ್. ಮತ್ತೆ ಪ್ರಶಾಂತ್ ಪೀಳೆ ಸೋಂದರಾತ ಎಸೆತ ಬಾರಿ ಲೆಗ್ ಬಿಫೋರ್ ವಿಕೆಟ್ ದಾಗಿ ಬಹಳಷ್ಟು ಮನವಿಯನ್ನು ಮಾಡಿದ್ರು, ಪುರಸ್ಕಾರಗಳು ದೊರೀತಾ ಇಲ್ಲ. ಆ ನಿಟ್ಟಿನಲ್ಲಿ ಒಂದೋಟಗಳ ಸೇರ್ಪಡೆ ಆಗ್ತಾ ಇದೆ. ಪೀಳೆ ಎಸೆರ್ತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಯಾವುದೇ ಕ್ಯಾಚ್ಗಳು ಬರ್ತಾ ಇಲ್ಲ, ಕೇವಲ ಒಂದೋಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಶಾಟಿ ಬರೇ ಸ್ವಿಚ್ ಹಿಡ್ಗಾಗಿ ಬಲವಾದ ಹೊಡೆತಗಳು ಬರ್ತಾ ಇದೆ. ಅಷ್ಟೇ ರೀತಿಯ ಕ್ಷೇತ್ರ ರಕ್ಷಣೆ ಅಲ್ಲಿ ಸೀಮಾರಿ ಅಂಚಿನಲ್ಲಿ ಬರ್ತಾ ಇದೆ. ಕೇವಲ 2 ಓಟಗಳು ಬರ್ತಾ ಇದೆ. ಸುಂದರತೆ ಹೊಡೆತ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದೋಟಗಳ ಸೇರ್ಪಡೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಓವರ್ನ ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ನ ಅಂಚಿನಲ್ಲಿ ತನ್ನ ಮೊತ್ತ 27 ಓಟಗಳು, 27 ಫಾರ್ ದ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಮೂರು 4ನೇ ಓವರ್ನ ಎಸ್ಕಾರ್ಕೆ ವಿಭಾಗದಲ್ಲಿ ಮಾಂಜನನ್ನ ಕರೆತರುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಗತಿ ಪರಿವರ್ತನೆ ಎಸೆತನ ದಾಖಲಿಸುವ ಸಾಮರ್ಥ್ಯದ ಎಸೆತಗಾರ ಕೂಡ. ಆ ನಿಟ್ಟಿನಲ್ಲಿ ಗೂಟದ ಹೊರಬದಿಯನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ವೈಟ್ ಬಾಲ್ ನ ನಿಶಾನೆ ಬರ್ತಾ ಇದೆ. ಒಂದೋಟಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಈ ಟೈಮ್ ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್ ಬರ್ತಾ ಇದೆ. ಗತಿ ಪರಿವರ್ತನೆಯ ಎಸೆತವನ್ನು ದಾಖಲಿಸಬಂದ ಸಾಮರ್ಥ್ಯದ ಎಸೆತಗಾರ ಕೂಡ. ಆ ನಿಟ್ಟಿನಲ್ಲಿ ಈ ಟೈಮ್ ಸೌಂದರ್ಯತೆ ಎಸೆತ ಯಾವುದೇ ಓಟಗಳು ಬರ್ತಾ ಇಲ್ಲ. ದಾಂಡು ಚೆಂಡಿನ ನಡುವೆ ಯಾವುದೇ ಹೊಂದಾಣಿಕೆಯ ಸಂಪರ್ಕ ಕೂಡ ಸಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಡಾಕ್ಟರ್ ಡೆಲಿವರಿ ಮತ್ತೆ ಗತಿ ಪರಿವರ್ತನೆ ಎಸೆತಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಈ ತನ್ಮಧ್ಯೆ ಬ್ಲಾಕ್ ಔಟ್ ಚೆಂಡು, ಯಾರ್ಕರ್ ಲೈನ್ನ ಚೆಂಡು, ಒಂದೋಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಬಿರುಸಿನ ಹೊಡೆತಗಳು ಬರ್ತಾ ಇಲ್ಲ.
ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನಗಳು ಬರ್ತಾ ಇದೆ, ಯಶಸ್ಸನ್ನು ಪಡಿತಾ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಡಾಟಾ ಡೆಲಿವರಿಗಳು. ಮತ್ತೆ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಗತಿ ಪರಿವರ್ತನೆ ಎಸೆತಗಳ ದಾಂಡು ಚಂಡಿದ ನಡುವೆ ಯಾವುದೇ ಹೊಂದಾಣಿಕೆ ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿಗಳು ಸೇರ್ಪಡೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 4 ಓವರ್ನ ಬಳಿಕ ತಂಡದ ಮೊತ್ತ 31 ಓಟಗಳು, 31 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಮತ್ತೆ ಪಿಳ್ಳೆ ಕೊನೆ ಓವರ್ ಎಸ್ಗಾರಿಕೆ ವಿಭಾಗದಲ್ಲಿ ಪ್ರಶಾಂತ್ ಪಿಳ್ಳೆ. ಸುಂದರತ ಎಸೆತ ಬರೆ ಗಾಡ್ ಬಿಹೈಂಡ್ ಗಾಗಿ ಬಲವಾದ ಮನೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಮತ್ತೆ ಪ್ರಶಾಂತ್ ಪಿಳ್ಳೆ ಹೋದರೆ ಆಘಾತವನ್ನು ನೀಡ್ತಾ ಇದ್ದಾನೆ. for the loss of 4 important wickets. ಮತ್ತೆ ಪಿಳ್ಳೆ ಕಳೆದ 3ನೇ ಓವರ್ನಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ರು. ಈ ತನ್ಮಧ್ಯೆ ಬ್ಯಾಕ್ ಟು ಬ್ಯಾಕ್ ಹೋದರೆ ಆಘಾತ. ಪ್ರಶಾಂತ್ ಪಿಳ್ಳೆ ಸುಂದರತ ಗತಿ ಪರಿವರ್ತನೆಯ ಎಸೆತವನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಹೋದರಿಯ ಆಘಾತವನ್ನು ನೀಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗಳನ್ನು ಕಬಳಿಸಿಕೊಳ್ತಾ ಇದ್ದಾನೆ. on a hat-trick. ಮತ್ತೆ ಪ್ರಶಾಂತ್ on a hat-trick. ಪಿಳ್ಳೆ ಎಸೆದಿರ್ತಕ್ಕಂಥ ಚೆಂಡು ಬಾರಿ ಬ್ಯಾಕ್ ಟು ಬಾಲರ್ಸ್ ಆಟಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಆಟಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಪಿಳ್ಳೆ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಈ ತಂಡ ಮತ್ತೆ ಹೋದರೆ ಆಘಾತ. ಪಿಳ್ಳೆ ಒಂದೆಡೆ ಈಗಾಗಲೇ 3 ಹೋದರೆ ಆಘಾತವನ್ನು ನೀಡ್ತಾ ಇದ್ದಾನೆ. ಕಳೆದ ಓವರ್ನಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿಕೊಂಡಿದ್ರು. ಆ ನಿಟ್ಟಿನಲ್ಲಿ 2 ಹೋದರಿಯ ಆಘಾತವನ್ನು ಕೂಡ ನೀಡಿದ್ರು. ಈಗ ಅವರ ಒಟ್ಟು ಕಬಳಿಸಿರ್ತಕ್ಕಂಥ ವಿಕೆಟ್ನ ಸಂಖ್ಯೆ 5. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ತೋರ್ಪಡಿಸ್ತಾ ಇದ್ದಾರೆ. ಅರ್ಧ ಅಂಶದ ಹೋದರೆ ಆಘಾತವನ್ನು ನೀಡ್ತಾ ಇದ್ದಾನೆ. ಮತ್ತೆ ಪಿಳ್ಳೆ ತನ್ನ ಕೂಟದ 5ನೇ ಎಸೆತಕ್ಕಾಗಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಗತಿ ಪರಿವರ್ತನೆ ಚೆಂಡು ಬರ್ತಾ ಇದೆ.
ಆ ನಿಟ್ಟಿನಲ್ಲಿ ಗೂಟದ ಹೊರಬದಿಯನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ವೈಟ್ ಬಾಲ್ ನ ನಿಶಾನೆ ಬರ್ತಾ ಇದೆ. ಒಂದೋಟಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಮತ್ತೆ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಗೋಟದ ಹೊರಬದಿ ಚೆಂಡಿಗೆ ವೈಟ್ ಬಾಲ್ ನ ನಿಶಾನೆ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್ ನ ದಾಖಲಿಸಿಕೊಳ್ತಾ ಇದ್ದಾನೆ ಪ್ರಶಾಂತ್ ಪಿಳ್ಳೆ. ಮತ್ತೆ ಸುಂದರತೆ ಎಸೆತ ಮತ್ತೆ ಗತಿ ಪರಿವರ್ತನೆ ಎಸೆತಗಳು ಬರ್ತಾ ಇದೆ. ಅನುಭವದ ಎಸೆತಗಳನ್ನು ದಾಖಲಿಸಿಕೊಳ್ತಾ ಇದ್ದಾನೆ ಪ್ರಶಾಂತ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ಟೆಪ್ ಔಟ್ ಆಗಿ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಗೂಟದ ಹಿಂಬದಿಯಲ್ಲಿ ಕ್ಷೇತ್ರ ರಕ್ಷಕರ ವೈಫಲ್ಯ ಬರ್ತಾ ಇದೆ. ಗೂಟ ರಕ್ಷಕನ ವೈಫಲ್ಯಗಳು ಬರ್ತಾ ಇದೆ. ಫ್ರೆಂಡ್ಸ್ ಕ್ರಿಯೇಟರ್ಸ್ 12th ಮ್ಯಾನ್ ಬನ್ನಿ. ಫ್ರೆಂಡ್ಸ್ ಕ್ರಿಯೇಟರ್ಸ್ 12th ಮ್ಯಾನ್. ಸುಂದರದ ಸೆಂಟ್ರಲ್ ಬಾರಿ ಯಾರ್ಕರ್ ಮಾತ್ರ ಚೆಂಡನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನಗಳು ಸಾಗಿತ್ತು. ಡಾಟ್ ಬಾಲ್ ಪೂರ್ವೈಕೆ. ಮತ್ತೆ ಸುಂದರದ ಸೆಂಟ್ ಕೊಚ್ಚಮಣಿಗೆ ನೆಗೆತವನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ 2 ಚೆಂಡು ಡಾಟ್ ಬಾಲ್.
ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಲು ಪ್ರಯತ್ನ ಸಾಗಿತ್ತು. ಚೆಂಡು ಕ್ಷಣಗಳ ಗಾಳಿಯಲ್ಲಿ ಕ್ಯಾಚ್ ಸೇರುವಂತಹ ಎಲ್ಲ ಅವಶ್ಯಕತೆಗಳು ಇದ್ದು ಅಂತಿಮ ಹಂತದಲ್ಲಿ ಕೆಂಚನಿಗೆ ಜೀವದಾನ ಲಭಿಸ್ತಾ ಇದೆ. ಅಂತ ಎಲ್ಲರೂ ಮೋಸ ಮತ್ತೆ ಬೀಸಂತ ಪ್ರಯತ್ನ ನಡೆಸಲಾಗಿತ್ತು. ಡಾಟ್ ಬಾಲ್ ಪೂರ್ವಕ್ಕೆ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಬರೀ ಚೆಂಡು ಕ್ಷಣಗಳ ಗಾಳಿಯಲ್ಲಿ ರನ್ನಿಂಗ್ ಕ್ಯಾಚ್ ಪಡೆಯುವ ಬರದಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಕೆಂಚನಿಗೆ 2ನೇ ಜೀವದಾನ ಲಭಿಸ್ತಾ ಇದೆ. ಡೇಂಜರಸ್ ಬ್ಯಾಟ್ಸ್ಮನ್ ಕೆಂಚನಿಗೆ ಜೀವದಾನ ಮಾಡಿಕೊಡ್ತಾ ಇದ್ದಾರೆ ವಿಭೂಷಣ್ ಕ್ರಿಕೆಟರ್. ಸುಸಿನ ಪ್ರಯತ್ನ ಸಾಗಿತ್ತು. ಅಂತಿಮ ಹಂತದಲ್ಲಿ ಚೆಂಡು ದಾಂಡನ ವಂಚಿಸಿದ ಡಾಟ್ ಬಾಲ್ ಪೂರ್ವಕ್ಕೆ. ಆರಂಭಿಕ ಹಂತದ ಪವರ್ ಪ್ಲೇ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆ 4 ವಿಕೆಟ್ಗಳು. ಅಂತಿಮ 24 ಚೆಂಡು 31 ಓವರ್ಗಳ ಬೇಕಾಗ್ತದೆ. ಗೆಲ್ಲಲೇಬೇಕಾದ ಪರಿಸ್ಥಿತಿ 2 ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ಸುಂದರದ ಫುಲ್ ಟಾಸ್ ಚೆಂಡು ಅಷ್ಟೇ ಸುಂದರದ ಹೊಡೆತ ಬಾರಿ ಅಷ್ಟೇ ಸುಂದರದ ಕ್ಯಾಚ್ ಅನ್ನು ಅಂತಿಮ ಹಂತದಲ್ಲಿ ಪಡ್ಕೊಂಡ್ರು. ಮೊದಲ ಇನ್ನಿಂಗ್ಸ್ ಮೊದಲ ಉತ್ತರಿ ಆಘಾತವನ್ನು ಎದುರಿಸ್ತದೆ ಫ್ರೆಂಚ್ ಕ್ರಿಯೇಟರ್ಸ್ ತಂಡ. Batsman name. ಸುಂದರದ ಚೆಂಡು ಬಳಿ ಕೊಂಚಪಡಿಗೆ ನೆಗೆತನ ಮಾಡ್ಕೊಳ್ತಾ ಇದೆ. ಉತ್ತರಿ ಆಘಾತದಿಂದ ಡಾಟ್ ಬಾಲ್ ಪೂರ್ವಕ್ಕೆ. ಸುಂದರದ ಹೊಡೆತ ಬಳಿ ಚೆಂಡು ಕ್ಷಣಗಾಲ ಗಾಳಿಗೆ ತೇಲ್ತಾ ಇದೆ. ಅಷ್ಟೇ ಸುಂದರದ ಕ್ಯಾಚ್ ಕೂಡ. 2ನೇ ಉತ್ತರಣೆಯ ಕಷ್ಟದ ಫ್ರೆಂಚ್ ಕ್ರಿಯೇಟರ್ಸ್ ಪರವಾಗಿ ಒಂದೆಡೆ ಕೆಂಚ ಜವಾಬ್ದಾರಿತ ಇನ್ನಿಂಗ್ಸ್ ಆಡುವ ಬರದಲ್ಲಿದ್ರೆ ಮತ್ತೊಂದೆಡೆ ಬ್ಯಾಕ್ ಟು ಬ್ಯಾಕ್ ಉತ್ತರಿ ಆಘಾತವನ್ನು ನಡೆಸಿದ ಫ್ರೆಂಚ್ ಕ್ರಿಯೇಟರ್ಸ್.
ಹೊಸದಾಂಡಿಗ ಲೆಫ್ಟಿ ಆಟಗಾರ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಜಾನ್ ಮೇ ಆಟ ಬರೀ ಪಾಯಿಂಟ್ ವಿಭಾಗದಲ್ಲಿ ಒಂದೊಂದು ಗತಿಯಿಂದ ಪ್ರಯತ್ನ ಸಾಗಿತ್ತು. ರನ್ಔಟ್ಗಾಗಿ ಬಲವಾದ ಮನವಿಗಳು ಸಾಗ್ತಾ ಇದೆ. ತೃತೀಯ ನೇತ್ರಕ್ಕೆ ಮನವಿ ಕೂಡ. ಕೆಂಚನ ಉತ್ತರಿಗಾಗಿ ವಿಭೂಷಣ್ ತಂಡದ ಆಟಗಾರರು ಮೊರೆ ಹೋಗ್ತಾ ಇದ್ದಾರೆ ತೃತೀಯ ನೇತ್ರಕ್ಕೆ. ದಿನದ ಮುಂದಿನ ಪಂದ್ಯಾಟ ಹೈ ವೋಲ್ಟೇಜ್ ಪಂದ್ಯಾಟ. ಕಳೆದ ಬೆಸ್ಟ್ ಆಫ್ ಬೆಸ್ಟ್ ಸೀಸ್ ಕಪ್ ನ ವಿಜೇತ ತಂಡ ಟೀಮ್ ಅಪ್ ತೃತೀಯ ಪ್ರಶಸ್ತಿಯನ್ನು ಪಡೆದಂತಹ SLV ರೈಸರ್ಸ್ ಎದುರಿಸ್ತಾ ಇದೆ. ಟೀಮ್ ಅಪ್ ವಿರುದ್ಧವಾಗಿ SLV ರೈಸರ್ಸ್. ಗಮನಿಸಿಕೊಳ್ಳಿ, ಎಲ್ಲ ಪಂದ್ಯಾಟಗಳು ಕೂಡ 4 ಓವರ್ಗಳಿಗೆ ಸೀಮಿತವಾಗಿರ್ತದೆ. Godrej Interior Kitchens का Neo Smart Chimney. ಬೀಸುವಂತ ಪ್ರಯತ್ನ ಸಾಗಿತ್ತು. ಚೆಂಡು ಲೆಗ್ ಸ್ಟಂಪ್ ನಿಂದ ಕೊಂಚ ಬಿಟ್ಟಿಗೆ ಹೊರಭಾಗವನ್ನು ಕ್ರಮಿಸಿಕೊಂಡ ವೈಟ್ ಸೂಚನೆ. 1+1 ಅವಳಿ ಓಟಗಳ ಪೂರೈಕೆ ಕೂಡ. ಸುಂದರದ ಹೊಡೆತ ಬಾರಿ ಅಷ್ಟೇ ಸುಂದರದ ಕ್ಯಾಚ್ ಕೈ ಸೇರ್ತಾ ಇದೆ. ಲೆಫ್ಟಿ ಹೊಡೆತಗಾರರಿಗೆ ಹೇಳಿ ಮಾಡಿಸಿದಂತ ಕ್ರೀಡಾಂಗಣದಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸನ್ನ ಕಾಣ್ತಾ ಇಲ್ಲ. ಫ್ರೆಂಚ್ ಕ್ರೀಡರ್ಸ್ ಲೆಫ್ಟಿ ದಾಂಡಿಗ ವಾಪಸ್ ಆತಿನ ಮಾಡ್ತಾ ಇದ್ದಾರೆ. ಮಡಿ ಪಂದ್ಯಾಟ 2 ತಂಡಗಳಿಗೂ ಗೆದ್ದಂತ ತಂಡ ಮಾತ್ರ ಮುಂದಿನ ಹಂತಕ್ಕೆ ತೆರಗಡೆ ಅಂದ್ರೆ ಸೋತ ತಂಡ ಟೂರ್ನಿಯಿಂದ ಹೊರನಡಿಬೇಕಾಗ್ತದೆ. ವ್ಯವಸ್ಥಿತ ಪಂದ್ಯಾಟ ಸಾಗ್ತಾ ಇದೆ. ಸಂತೋಷ್ ಮೆಮೋರಿಯಲ್ ಕಪ್ 24 ತಂಡಗಳು ಫ್ರಾಂಚೈಸಿ ರೂಪದಲ್ಲಿ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲೀಕಮ್ ಲಾಕ್ಔಟ್ ಮಾದರಿ ಪಂದ್ಯಾಟ. ಗೆಲ್ಲುವ ತಂಡಕ್ಕೆ ಮೊದಲ ಪ್ರಶಸ್ತಿಯಾಗಿ 1 ಲಕ್ಷ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗ್ತದೆ. ಎರಡನೇ ತಂಡಕ್ಕೆ 50,000 ಅದೇ ರೀತಿ ಆಕರ್ಷಕ ಟ್ರೋಫಿ. ಮತ್ತೆ ಹೊಸದಾಡಿಗೆ ಸ್ಟ್ರೈಕಲ್ಲಿ ಪ್ರಶಾಂತ ಪಿಳ್ಳೆ ದಾಸರಳ್ಳಿ ಬರೆದಿರುವ ಸವ್ಯಸಾಚಿ ಆಟಗಾರ. ಮೊದಲ ಚೆಂಡಿನ ಸೂಚಿ ಪ್ರಯತ್ನ ಸಾಗಿತ್ತು. ಕೊಂಚ ಮಟ್ಟಿಗೆ ಗ್ಯಾಪ್ ಶಾಟ್ ದಾಖಲಾತಿನ ಕಾಣ್ತಾ ನಾಟ್ ಬಾಲ್ ಪೂರೈಕೆ. ಎಸ್ತಿಗಾರಿಕೆಯಲ್ಲಿ ಅರುಣ ಸ್ಟ್ರೈಕರಲ್ಲಿ ಕೆಂಚ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸದ ಪ್ರಯತ್ನಗಳು ಸಾಗಿತ್ತು. ನಡೆದ ಹೊಡೆತ ಬಾರಿ ಲಾಂಗ್ ಮೇಲೆ ಕೇವಲ 1 ಓಟಗಳು.
ಸುಂದರದ ಚರಣೆ ಬಾರಿ ಕೋಚಮಡಿಗೆ ಆಫ್ ಸಿಗ್ನ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ವೈಟ್ ಬಾಲ್ ಸೂಚನೆಗಳು. ಒಂದೂರದ ಹೆಚ್ಚಳ ಈ ಬಾರಿ ಹೆಚ್ಚುವರಿ ಹೊಡೆಯುವ ಪೂರೈಕೆ ಆಗ್ತಾ ಇದೆ. ಸುಂದರದ ಚಂಡಿ ಕ್ಲೀನ್ ಬಾಲ್ ಈ ಬಾರಿ ಪೂರ್ಣಾಂತರವಾಗಿ ಬಿದ್ದ ಚೆಂಡಿಗೆ ಪ್ರಶಾಂತ ಪಿಳ್ಳೆ ಉತ್ತರ ಬಿದ್ದು ವಾಪಸ್ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಹಂತದ ಒತ್ತಡದಲ್ಲಿ ಫ್ರೆಂಡ್ಸ್ ಕ್ರಿಯೇಟರ್ಸ್ ತಂಡ ವಿಭೂಷಣ್ ಕೋಟುಗಳಿಗೆ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಜಾನ್ ಆಟ ಲೆಗ್ ಬಿಫೋರ್ ವಿಕೆಟ್ಗೆ ಬಲವಾದ ಮನವಿಗಳು ಕೂಡ ಔಟ್ ಎನ್ನುವ ಸೂಚನೆ ಈ ಬಾರಿ ಹೊಸ ದಾಂಡಿಗ ಉತ್ತರಣ ಒಪ್ಪಿಸಿ ವಾಪಸ್ ಆಚರಣೆ ಮಾಡ್ತಾ ಇದ್ದಾರೆ. ಸುಂದರದ ನಾಟಕದ ಹೊಟ್ಟೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಅಷ್ಟೇ ಸುಂದರದ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಫ್ರೆಂಡ್ಸ್ ಕ್ರಿಯೇಟರ್ಸ್ ತಂಡದ ಉತ್ತರಿಗಳು ಬ್ಯಾಕ್ ಟು ಬ್ಯಾಕ್ ನೆಲ ಕಷ್ಟ ಇದೆ. ಒಂದೊಂದು ಕ್ಯಾಚ್ ಆಗ್ಬಿಡ್ತಾರೆ ಇನ್ನಿಂಗ್ಸ್ ಕಟ್ಟುವ ಭರವಸೆ ಮೂಡಿಸಿದ್ರು ಕೂಡ ಹೊಸ ದಾಂಡಿಗರು ಅಂಕದ ಮಧ್ಯಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಉತ್ತರ ಒಪ್ಪಿಸಿ ವಾಪಸ್ ಆಚರಣೆ ಮಾಡ್ತಾ ಇದ್ದಾರೆ. ಕೋಚ್ ಅವರಿಗೆ ಮೇಲೆಗೆ ಸಾಧಿಸ್ತಾ ಇದ್ದಾರೆ ವಿಭೂಷಣ್ ಸ್ಟ್ರೈಕರ್ಸ್. ತಂಡದ ಒಟ್ಟಾರೆಗಳಿಗೆ ಕೂಡ 9 ರನ್ ಲಿಸ್ಟ್ ಆಗಿತ್ತೆ. ಮಧುಸುಂದರದ ಚಂಡಿ ಬಾರಿ ಗುರುದ ಹಿಂಬದಿಯಲ್ಲಿ ವೈಫಲ್ಯ ಹೆಚ್ಚಾಗ್ತಾ ಇದೆ. ಒಂದೋಟುಗಳ ಮುಖ್ಯ ತಂಡದ ಒಟ್ಟಾರೆಗಳಿಗೆ 10 ಮತ್ತೆ ಕೆಂಚಾಶ್ರಯಕನ ಪಡ್ಕೊಳ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯಕ್ಕೆ ಫ್ರೆಂಡ್ಸ್ ಕ್ರೀಡಿಸಿದ ಒಟ್ಟಾರೆಗಳಿಗೆ 10 ಓಟಗಳು. ಅಂತಿಮ 12 ಚೆಂಡು 26 ಓಟಗಳು ಬರಬೇಕಾಗ್ತದೆ. 12ರ ಮುಂದೆ 26 ಪಂದ್ಯಾಟ ಗೊಂಚಮಡಿಗೆ ರೋಚಕತೆ ತುಂಬಿಕೊಳ್ಬೇಕಾದ್ರೆ ಕೆಂಚ ಬಿರುಸಿನ ಬೌಂಡರ್ 6 ಅನ್ನು ದಾಖಲಿಸಲೇಬೇಕಾದ ಅವಶ್ಯಕತೆ. ಕಳೆದ ಪಂದ್ಯಾಟ ಕೂಡ ಇದೇ ರೀತಿ ರೋಮಾಂಚಕ ಘಟ್ಟದಲ್ಲಿ ಮುನ್ನುಗ್ಗಿತ್ತು. ಅಂತಿಮ ಹಂತದಲ್ಲಿ ವಿಶ್ವ ಅರುಣ್ 11 ತಂಡ ಜಯನ ಸಾಧಿಸ್ತಾ ಇತ್ತು. ಗಮನಿಸಿಕೊಳ್ಳಿ,
ಕೆಂಚನಿಗೆ ವಿಶೇಷ ಸೂಚನೆ ರವಾನೆ ಆಗ್ತಾ ಇದೆ. ಈ ಪಂದ್ಯಾಟದ ಜಯದಲ್ಲಿ ಮುಖ್ಯ ಪಾತ್ರವನ್ನು ಕೆಂಚ ವಹಿಸಿದರೆ PTR ಸ್ಪೋರ್ಟ್ಸ್ ಕಡೆಯಿಂದ 500 ರೂಗಳ ಘೋಷಣೆ ಆಗ್ತಾ ಇದೆ. ಈ ಅವಕಾಶ ಕೇವಲ ಕೆಂಚನಿಗೆ ಮಾತ್ರ. ಸುಂದರದ ಹೊಡೆತ ಶಾರ್ಟ್ ಆಗಿ ಬಿದ್ದ ಚೆಂಡು ನೆಟ್ ಅನ್ನು ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಚಟ್ಕಾರ್ ರೊಟ್ಟಗಳು ಮತ್ತೆ ಪಂದ್ಯಾಟ ಕೋಚಮಡಿಗೆ ತಿರುವನ್ನು ಪಡ್ಕೊಳ್ತಾ ಇದೆ. ಅಂತಿಮ 11 ಸೆತ 20 ಓಟಗಳು ಬರಬೇಕಾಗ್ತದೆ. 11ರ ಮುಂದೆ 20 ಓಟಗಳು. ಶಾರ್ಟ್ ಆಗಿ ಬಿದ್ದ ಚೆಂಡಿಗೆ ಬಲವಾದ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೆ ಬೀಸದ ಪ್ರಯತ್ನ ನಡುವಿನ ಹೊಡೆತ ಸುಂದರದ ಗ್ಯಾಪ್ ಶಾಟ್ ದಾಖಲಿಸಿಕೊಳ್ತಾರೆ. ಹೊಸ ತಂಡಿಗ ಒಂದು ಬೌಂಡರಿ ಒಂದು ಸಿಕ್ಸರ್ ದಾಖಲಿಸಿಕೊಳ್ತಾ ತನ್ನ ಒಟ್ಟಾರೆಗಳಿಗೆ 20 ಓಟಗಳು. ಅಂತಿಮ 10 ಚೆಂಡು 16 ಓಟಗಳು ಬರಬೇಕಾಗ್ತದೆ. 10ರ ಮುಂದೆ 16. ಪಂದ್ಯಾಟ ನಾಟಕೀಯ ತಿರುವನ್ನು ಪಡೆದುಕೊಂಡು ಎಲ್ಲ ಸೂಚನೆಗಳು ರವಾನೆ ಆಗ್ತಾ ಇದೆ. ಒಂದೆಡೆ ಕೆಂಚ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪಂದ್ಯದ ವೀಕ್ಷಣೆ ಮಾಡ್ತಿದ್ರೆ ಹೊಸ ದಾಂಡಿಗ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಹತ್ತು ಸೆತ 16 ಓಟಗಳು ಬರಬೇಕಾಗ್ತದೆ. ಸುಂದರದ ಜಾನ್ಮೆ ಚೆಂಡು ಮಾಡಿ ಸ್ಲೋ ಬಾಲ್ ಚೆಂಡಿಗೆ ಅವಕಾಶ ಮಾಡಿಕೊಟ್ಟು ಡಾಟ್ ಬಾಲ್ ಪೂರ್ಣಕ್ಕೆ 9ಕ್ಕೆ 16. ಅಂತಿಮ 9 ಚೆಂಡು 16 ಓಟಗಳು ಬರಬೇಕಾಗ್ತದೆ. 2 ತಂಡಕ್ಕೆ ಮಾಡಿಲ್ಲವೇ ಮಾಡಿ ಪಂದ್ಯಾಟ. ಮಾತ್ರ ಬೀಸುವಂತ ಪ್ರಯತ್ನಗಳು ಸಾಗಿತ್ತು. ಸ್ಲೋ ಬಾಲ್ ಚೆಂಡು ಗುಡ್ದ ಹಿಂಬದಿಯಲ್ಲಿ 1 ಓವರ್ಗಳ ಪೂರ್ವಕ್ಕೆ 8ರ ಮುಂದೆ 15. ಕೆಂಚ ಈ ಪಂದ್ಯಾಟವನ್ನು ಜಯಿಸಿಕೊಟ್ರೆ PTR ಸ್ಪೋರ್ಟ್ಸ್ ಪರವಾಗಿ 500 ರೂಗಳ ಘೋಷಣೆ ಆಗ್ತಾ ಇದೆ. ಈ ಕೆಂಚನಿಗೆ ಮಾತ್ರ ಸದಾವಕಾಶ. 8ರ ಮುಂದೆ 15 ಓಟಗಳು ಬರಬೇಕಾಗ್ತದೆ. 8ಕ್ಕೆ 15. ಸುಂದರದ ವೇಗ ಬೀಸಿದ ಚೆಂಡು ಈ ಬಾರಿ ಬೀಸುವಂತ ಪ್ರಯತ್ನ ಸಾಗಿದೆ. ಡಾಟ್ ಬಾಲ್ ಪೂರ್ಣಕ್ಕೆ ಅಂತಿಮ 7 ಚೆಂಡು 15ರ ಅವಶ್ಯಕತೆ ಬಾಕಿ ಉಳಿತಾ ಇದೆ. ಸುಲಭ ಸಾಧ್ಯತೆ ಲೆಕ್ಕಾಚಾರ. ಬೀಸೋದ ಪ್ರಯತ್ನ ಸಾಗಿತ್ತು. ಚೆಂಡು ನೆಟ್ ಅಂದರೆ ಗೂಟಿಗೆ ಮುತ್ತಿಕ್ತಾ ಇದೆ. ಭರವಸೆ ದಾಂಡಿಗ ಉತ್ತರವನ್ನು ಒಪ್ಪಿಸಿ ವಾಪಸ್ ತೀರ ಮಾಡ್ತಾ ಇದ್ದಾರೆ. ಕೆಂಚ ಪಂದ್ಯದ ವೀಕ್ಷಣೆ ತಲುಪ್ತಾ ಇದ್ದಾರೆ. ಅಂತಿಮ 6 ಚೆಂಡು 15 ಓಟಗಳು ಬರಬೇಕಾಗ್ತದೆ. 6ರ ಮುಂದೆ 15. ಇನ್ನು ಬಿಡಿಸಿದ ಬೌಂಡರಿ ಸಿಕ್ಸರ್ ಆಟಗಾರ ಅಂತಿಮ 6 ಚೆಂಡಿಗಾಗಿ ಶ್ರೇಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 6 ಚೆಂಡು 15 ಓಟಗಳು ಬರಬೇಕಾಗ್ತದೆ. ಶಾರ್ಟ್ ಆಗಿದ್ದು ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 1 ಓವರ್ದ ಹೆಚ್ಚಳ. ಹೆಚ್ಚುವರಿ ಓಟಗಳನ್ನು ಫ್ರೆಂಡ್ಸ್ ಕ್ರಿಯೇಟರ್ಸ್ ತಂಡಕ್ಕೆ ಬಿಟ್ಟು ಕೊಡ್ತಾ ಇದ್ದಾರೆ.
ಬೀಸುವ ಪ್ರಯತ್ನ ಸಾಗಿದ್ದು ಸುಂದರತೆ ಸ್ಲೋ ಬಾಲ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಚೆಂಡು ದಾಟಿನ ಮಧ್ಯದ ಡಾಟ್ ಬಾಲ್ ಪೂರ್ಣಕ್ಕೆ 5ಕ್ಕೆ 14. ಸುಂದರದ ಹೊಡೆತ ಬಾರಿ ಕ್ಯಾಚ್ ಸ್ಪರ್ಧೆಗಳ ಎಲ್ಲ ಅವಕಾಶಗಳು ಸಾಗಿತ್ತು. ಒಂದರ ಬದಲಿಗೆ ಬಳ್ಳಿ ಓಟಗಳ ಪೂರ್ಣಕ್ಕೆ 4 ಎಸೆತ 12 ಓಟಗಳು ಬರಬೇಕಾಗ್ತದೆ. ಮತ್ತೆ ಪಂದ್ಯಾಟ ರೋಚಕ ಘಟ್ಟಕ್ಕೆ ಸಾಗ್ತಾ ಇದೆ. ಅಂತಿಮ 4 ಚೆಂಡು 12ರ ಅವಶ್ಯಕತೆ. ಜಯಕ್ಕಾಗಿ 2 ಸಿಕ್ಸರ್ ಅವಶ್ಯಕತೆ. ಫ್ರೆಂಚ್ ಕ್ರಿಯೇಟರ್ಸ್ ತಂಡಕ್ಕೆ ಬಾಕಿ ಉಳಿದ್ರೆ ಎದುರಾಳಿ ತಂಡಕ್ಕೆ ಉತ್ತರಿಯಾಗತ್ತದೆ. ಡಾಟ್ ಬಾಲ್ ಬಾಕಿ ಉಳಿತಾ ಇದೆ. 4ರ ಮುಂದೆ 12 ಓಟಗಳು ಬರಬೇಕು. ಬೀಸುವ ಪ್ರಯತ್ನ ಸಾಗಿತ್ತು. ಗುರುದ ಹಿಂಬದಿಯಲ್ಲಿ ಕೋಚಮಡಿಗೆ ವೈಫಲ್ಯ. ಕೇವಲ 1 ಓಟಗಳು. ಅಂತಿಮ 3 ಚೆಂಡು 11ರ ಅವಶ್ಯಕತೆ. 3 ಎಸೆತ 11 ಓಟಗಳು ಬರಬೇಕಾಗ್ತದೆ. ಶಾರ್ಟ್ ಆಗಿತ್ತು. ಅಷ್ಟೇ ಸುಂದರದ ಪಿಕಪ್ ಶಾರ್ಟ್. ಈ ಬಾರಿ ಚೆಂಡು ರೇಟನ್ನು ಸಿಂಹರಕ್ಕೆ ಹೊರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ 6 ಓಟಗಳು. ಪಂದ್ಯಾಟ ಮತ್ತೆ ನಾಟಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ವಿಭೂಷಣ್ ಕಡೆವಾದ್ರೆ ಮತ್ತೊಂದು ಹಂತದಲ್ಲಿ ಫ್ರೆಂಚ್ ಕ್ರಿಯೇಟರ್ಸ್. 2 ಎಸೆತ 5ರ ಅವಶ್ಯಕತೆ. 2ಕ್ಕೆ 5 ನಿರ್ಣಾಯಕ ಹಂತದ ಎಸೆತಕ್ಕಾಗಿ. ಮತ್ತೆ ಚೆಂಡು ಶಾರ್ಟ್ ಆಗಿತ್ತು. ಕ್ಷಣಕಾರಗಾರ ಹೇಳ್ತಾ ಇದೆ. ಅಚ್ಚುತಂದ ಕ್ಯಾಚ್ ಕೂಡ. ಇದರೊಂದಿಗೆ ಫ್ರೆಂಚ್ ಕ್ರಿಯೇಟರ್ಸ್ ವಿನಿಂಗ್ 6 ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ರೋಚಕ ರೋಮಾಂಚದ ಘಟ್ಟದಲ್ಲಿ ಫ್ರೆಂಚ್ ಕ್ರಿಯೇಟರ್ಸ್ ತನ್ನ ಜೀವನ ಸಾಗಿಸ್ತಾ ಇದೆ.